ಇದೆಲ್ಲದರ ಜೊತೆಗೆ ಬೆಂಗಳೂರಿನಲ್ಲಿ ಟೆಕ್ಕಿ ಒಬ್ಬರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ನವ ವಿವಾಹಿತೆ 22 ವರ್ಷ ಆಕೆಗೆ ಸಾಯುವಂಥದ್ದು ಏನಿತ್ತು ಹೇಳಿ. ವರದಕ್ಷಿಣೆ ಕಿರುಕುಳದಿಂದ ಆಕೆ ಸಾವನ್ನಪ್ಪಿದ್ದಾಳೆ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅನ್ನುವಂಥ ಆರೋಪ. ಆಕೆಯ ಗಂಡ ಮತ್ತೆ ಮೈದುನನ ಮೇಲೆ ಈಗ ಕೇಸ್ ದಾಖಲಾಗಿದೆ. ಗಂಗಮ್ಮನಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ಬಯಲಾಗಿರೋದು. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ನಿವಾಸಿ. ಹೂವಿನಹಡಗಲಿಯ ತೆಗ್ಗಿ ಬಸಾಪುರ ಆ ಗ್ರಾಮದ ಹುಡುಗಿ ಪೂಜಾ 22 ವರ್ಷ. 2 ವರ್ಷ ಆಗಿತ್ತು ಮದುವೆಯಾಗಿ. ಸುನಿಲ್ ಅನ್ನುವಂಥವ್ರನ್ನ ಮದುವೆಯಾಗಿದ್ರು. ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಆಕೆ ನೇಣಿಗೆ ಶರಣಾಗಿದ್ದಾಳೆ. ನೋಡಿ, 22 ವರ್ಷ. ಏನು ಸಾಯುವಂಥ ಏಜ್ ಏನ್ರಿ ಇವೆಲ್ಲ. ಜೀವನದಲ್ಲಿ ಬೇಕಾದ್ದು ಬರಲಿ, ಪ್ರಶ್ನೆ ಬೇರೆ. ಎದುರಿಸಿ ನಿಲ್ಲಬೇಕು, ಹೋರಾಡಬೇಕು, ಸಾಧಿಸಿ ತೋರಿಸ್ಬೇಕು. ಯಾರ್ಯಾರು ನಮ್ಮ ಸೋಲಿಗೆ ಕಾರಣರಾಗಿರ್ತಾರೆ ಅಥವಾ ಯಾರ್ಯಾರಿಂದ ನೋವಾಗಿರುತ್ತೆ, ಸಾಧನೆಯ ಮುಖಾಂತರ ಅವ್ರಿಗೆ ಉತ್ತರ ಕೊಡಬೇಕು. ಅದನ್ನು ಬಿಟ್ಟು ಈ ರೀತಿ ಸಾವಿನ ಹಾದಿ ಹಿಡಿದು ಬಿಟ್ಟರೆ ಏನು ಕತೆ, ಏನೇನು ಅನುಭವಿಸ್ತಾ ಇದ್ಲೋ ಏನು ಕತೆನೋ. ಈಗ ಪೂಜಾಪತಿ ಸುನಿಲ್ ಮತ್ತು ಮೈದುನನ ವಿರುದ್ಧ ಕೇಸ್ ದಾಖಲಾಗಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, 22 ವರ್ಷ ಸಾಯುವಂಥ ವಯಸ್ಸೇನ್ರಿ, ಅದು ಬೇಕಾದ್ದಾಗಲಿ ಎದುರಿಸಿ ನಿಲ್ಲಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದೆ ನಾನು. ಆದರೆ ಕುಟುಂಬದಲ್ಲಿ ಯಾವ್ಯಾವ ರೀತಿ ತೊಂದರೆಗಳು ಬಂದುಬಿಡ್ತಾವೋ ಏನೋ ಎತ್ತೋ, ಈ ದಿಢೀರನ್ನೇ ತೆಗೆದುಕೊಳ್ಳುವಂಥ ನಿರ್ಧಾರಗಳಿದಾವಲ್ಲ, ಇಂಥ ಎಡವಟ್ಟುಗಳಿಗೆ ದಾರಿ ಮಾಡಿಕೊಟ್ಟು ಬಿಡ್ತವೆ. ಏನಾಗಿತ್ತಂತೆ ಈ ಹುಡುಗಿಗೆ? ಈ ವರದಕ್ಷಿಣೆ ಕಿರುಕುಳ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಏನು ನಡೆದಿತ್ತು ಅಂತ? ರಂಗನಾಥ್, ಪೂಜಾ ಮತ್ತು ಸುನೀಲ್ ದಂಪತಿಗಳಿಬ್ಬರು ಕೂಡ 2022ರಲ್ಲಿ ಪೋಷಕರು ವಿವಾಹವನ್ನು ಮಾಡಿರ್ತಾರೆ. ಇಬ್ಬರು ಕೂಡ ವಿಜಯನಗರ ಜಿಲ್ಲೆಯವರು. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಸಮೀಪದಲ್ಲಿರ್ತಕ್ಕಂಥ ಹಳ್ಳಿಯ ನಿವಾಸಿಗಳು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಇಬ್ಬರು ಕೂಡ MBA ಪದವೀಧರರಾಗಿರ್ತಾರೆ. ಬೆಂಗಳೂರಿನ ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪ್ನಿಯಲ್ಲೂ ಕೂಡ ಉದ್ಯೋಗವನ್ನು ಮಾಡ್ತಿರ್ತಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಆದಾಗ್ಯೂ ಕೂಡ ಕಳೆದ 2 ವರ್ಷಗಳಿಂದಲೂ ಕೂಡ ಇವರು ಗಂಗಮ್ಮನಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನೆಲೆಸಿರ್ತಾರೆ. ಇವ್ರ ಜೊತೆಗೆ ಮೈದುನ ಅನಿಲ್ ಕೂಡ ವಾಸವಾಗಿರ್ತಾನೆ. ಅಂದರೆ ಸುನೀಲ್ ಪೂಜಾ ದಂಪತಿಯ ಜೊತೆಗೆ ಅನಿಲ್ ಕೂಡ ವಾಸವಾಗಿರ್ತಾನೆ. ಅನಿಲ್ ಕೂಡ ವಿವಾಹಿತ. ಆದಾಗ್ಯೂ ಕೂಡ ಇವರಿಗೆ ಅಂದರೆ ಪೂಜಾಗೆ ನಿರಂತರವಾಗಿ ವರದಕ್ಷಿಣೆ ಕಿರುಕುಳವನ್ನು ಆತನ ಮೈದುನ ಹಾಗೂ ಪತಿ ಸುನೀಲ್ ಕೊಡ್ತಾ ಇದ್ರು ಅಂತ ಹೇಳಿ ಪೋಷಕರ ಕಡೆಯವರು ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ಈಕೆ ಫ್ಯಾನಿಗೆ ನೇಣನ್ನು ಬಿದ್ದುಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಆತ್ಮಹತ್ಯೆಗೆ ಕಾರಣವನ್ನು ಇದರ ಹಿಂದಿನ ವಿಚಾರಗಳನ್ನು ನೋಡ್ತಾ ಹೋದರೆ ಅವರ ಪೋಷಕರು ಆರೋಪ ಮಾಡುವಂತೆ ವರದಕ್ಷಿಣೆ ಕಿರುಕುಳವನ್ನು ನಿರಂತರವಾಗಿ ನೀಡ್ತಾ ಇದ್ರು. ತನ್ನ ತಂದೆಯ ಮನೆಯಿಂದ ಆಕೆಗೆ ನಿವೇಶನವನ್ನು ತೆಗೆದುಕೊಂಡು ಬರುವಂತೆ ಆಕೆಗೆ ಸಾಕಷ್ಟು ಕಿರುಕುಳವನ್ನು ನೀಡ್ತಿದ್ರು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಆ MBA ಪದವೀಧರಿಯಾಗಿರ್ತಕ್ಕಂಥ ಪೂಜಾ ಕೂಡ ಒಂದಷ್ಟು ಅಮೌಂಟನ್ನು ಅರ್ನಿಂಗ್ಸನ್ನು ಮಾಡ್ತಿದ್ಲು. ಈ ಹಿನ್ನೆಲೆಯಲ್ಲಿ ವರ್ಕ್ ಫ್ರಮ್ ಹೋಮನ್ನು ಮಾಡ್ತಿದ್ದಂಥ MBA ಪದವೀಧರ ಪೂಜಾಗೆ ಪ್ರತಿ ತಿಂಗಳು ಆಕೆಗೆ ಸಂಬಳ ಬಂದಂಥ ನಂತರದಲ್ಲಿ ಈತ ಮೈದುನ ಏನಿದ್ದಾನೆ ಅನಿಲ್, ಕಳೆದ ಕೆಲ ತಿಂಗಳಿಂದ ಆತ HSR ಲೇಔಟ್ನಲ್ಲಿ ವಾಸವಾಗಿದ್ದಾನೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಿದೆ. ಅಲ್ಲಿಂದ ಬಂದು ಆಕೆಗೆ ಬಂದಂಥ ಸಂಬಳದ ಹಣವನ್ನು ಕೂಡ ಆತನೇ ಹಣವನ್ನು ಬಲವಂತವಾಗಿ ಆಕೆಯಿಂದ ಹೆದರಿಸಿ ಟ್ರಾನ್ಸ್ಫರನ್ನು ಮಾಡ್ಕೊಳ್ತಿದ್ದ ಅಂತ ಹೇಳಿ ಪೋಷಕರು ಗಂಭೀರವಾಗಿ ಆರೋಪವನ್ನು ಮಾಡ್ತಿದ್ದಾರೆ. ಈಗ ಘಟನಾವಳಿಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಗಂಗಮ್ಮನಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ತೆರಳಿ ಮರಣೋತ್ತರ ಪರೀಕ್ಷೆಗಾಗಿ ಆಕೆಯ ಮೃತದೇಹವನ್ನು MS ರಾಮಯ್ಯ ಆಸ್ಪತ್ರೆಗೆ ರವಾನೆಯನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಾಗಿರ್ತಕ್ಕಂಥ ಪ್ರಮುಖವಾಗಿ ಪ್ರತಿಯಾಗಿರ್ತಕ್ಕಂಥ ಸುನೀಲ್ ಮತ್ತು ಆ ಪೂಜಾಳ ಮೈದುನ ಅನಿಲನ ಇಬ್ಬರನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದು ತನಿಖೆಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಓಕೆ ಶಿವಪ್ರಸಾದ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.